ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹೇಳ್ತಾ ಕೆಲವು ಕಾರಣಗಳಿಂದ ನಾನು ಚಾನಲಲ್ಲಿ ವೀಡಿಯೋಸ್ಗಳನ್ನು ಬಿಡೋದಕ್ಕೆ ಆಗಿರಲಿಲ್ಲ. ಸೊ ಇನ್ಮೇಲೆ ನಾನು ಅದೇ ವೀಡಿಯೋಸ್ಗಳನ್ನು, ಅದೇ ನಾಲೆಡ್ಜಬಲ್ ವೀಡಿಯೋಸ್ಗಳನ್ನು ಬಿಡಬೇಕು ಅಂತ ಮತ್ತೆ ಬಂದಿದ್ದೀನಿ. ಸೊ ಆ್ಯಸ್ ಐ ಟೋಲ್ಡ್ ಇನ್ ಟೆಲಿಗ್ರಾಮ್ ಚಾನಲ್, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಏನು ಅಂತಂದರೆ, ಎಲ್ರಿಗೂ ನಾನು ಲೈವ್ ಟ್ರೇಡ್ ವೀಡಿಯೋಸನ್ನು ತರ್ತೀನಿ. ಲೈವ್ ಟ್ರೇಡಿಂಗ್ ಹೇಗಿರುತ್ತೆ, ಯಾವ ಥರ ಇರುತ್ತೆ, ಆ ಲೈವ್ ಟ್ರೇಡ್ ಮಾಡುವಾಗ ಸೈಕಾಲಜೀಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಎಲ್ರಿಗೂ ಹೇಳ್ತಾ ಇದ್ದೆ. ಅದೇ ಥರ ನಾನು ತರ್ತೀನಿ ಅಂತ ಕೂಡ ಹೇಳಿದ್ದೆ. ಅಟ್ಲೀಸ್ಟ್ 1 ಲಾಟ್ ಅಂದರೆ ಫ್ಯೂಚರ್ಸಲ್ಲಿ 1 ಲಾಟ್ ಟ್ರೇಡಿಂಗನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಫ್ಯೂಚರ್ಸ್ ಟ್ರೇಡಿಂಗಲ್ಲಿ ನಿಫ್ಟಿಯಲ್ಲಿ, ಆ್ಯಸ್ ಐ ಟೋಲ್ಡ್, ನಿಫ್ಟಿಯಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ನಾನು ಲೈವ್ ಟ್ರೇಡ್ ವೀಡಿಯೋಸನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಮಾಡಿದಂಥ ಲೈವ್ ಟ್ರೇಡ್ ವಿಡಿಯೋ ಏನಿದೆ, ಆ ಲೈವ್ ಟ್ರೇಡ್ ವಿಡಿಯೋನ ನಾನು ನಿಮಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಫ್ಟಿನಲ್ಲಿ ನಾನು ಇವತ್ತು ಏನು ಟ್ರೇಡ್ ಮಾಡಿದೆ, ಯಾವ ರೀಸನ್ಸ್ಗೋಸ್ಕರ ಟ್ರೇಡ್ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾದಮೇಲೆ ನಾನು ಆ ಒಂದು ಲೈವ್ ಟ್ರೇಡ್ ಏನಿದೆ ಆ ರೆಕಾರ್ಡನ್ನು ನಾನು ಪ್ಲೇ ಮಾಡ್ತೀನಿ. ಸೊ ಈಗ ನಾವು ಇವತ್ತು ಟೋಟಲಿ ನಾವೇನು ಟ್ರೇಡ್ ಮಾಡಿದ್ದೀವಿ, ಅದರ ರೀಸನ್ ಮತ್ತು ಅದರ ಬಿಹೈಂಡ್ ಯಾವ ಥರದ ಲಾಜಿಕ್ಸ್ ಇತ್ತು ಅನ್ನೋದನ್ನು ನಾವು ನಿಫ್ಟಿ ಚಾರ್ಟಲ್ಲಿ ನೋಡೋಣ. ಸೊ ನಿಫ್ಟಿ ನೋಡ್ತಾ ಇದ್ದೀರಾ, ಇದು ಡೈಲಿ ಚಾರ್ಟ್ ಇದೆ. ನಿಫ್ಟಿ ತನ್ನ ಲೋಯರ್ ಲೋಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ನಿಫ್ಟಿ ಕೆಳಗಡೆ ಬರ್ತಾ ಇದೆ. ಅಂದರೆ ನೀವು ನೋಡ್ಬೋದು ಈ ಥರ ಲೋಯರ್ ಲೋಸ್. ಇನ್ ಕೇಸ್ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ, ಲೋಯರ್ ಲೋಸ್ಗಳಾಗಲಿ, ಸಪೋರ್ಟ್ಗಳಾಗಲಿ, ರೆಸಿಸ್ಟೆನ್ಸ್ಗಳ ಬಗ್ಗೆ ಆಗಲಿ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ, ನನ್ನ ಚಾನಲಲ್ಲಿ ಬೇಸಿಕ್ ವೀಡಿಯೋಸ್ ನಾನು ಮಾಡಿದ್ದೀನಿ. ಒಂದು ಪ್ಲೇಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ ಅದಕ್ಕೋಸ್ಕರ. ಸೊ ಹೋಗಿ ವೀಡಿಯೋಸ್ ನೋಡಿ. ಆವಾಗ ನಾನು ಈ ವಿಡಿಯೋಲಿ ಏನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಆ ವಿಡಿಯೋಗಳಲ್ಲಿ ಸಿಗುತ್ತೆ. ಸೊ ನಿಫ್ಟಿ ಈಗ ಅಟ್ ಪ್ರೆಸೆಂಟ್ ನೀವು ನೋಡೋದಾದರೆ ಒಂದು ಲೋಯರ್ ಲೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಈ ಒಂದು ಹೈ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಒಂದು ಸ್ವಿಂಗ್ ಲೋನ ಇನ್ನೊಂದು ಸ್ವಿಂಗ್ ಲೋ ಬ್ರೇಕ್ ಮಾಡ್ತಾ ನಿಫ್ಟಿ ಏನು ಮಾಡ್ತಾ ಇದೆ, ಆಲ್ಮೋಸ್ಟ್ ಅರೌಂಡ್ 15,711ವರೆಗೂ ತನ್ನ ಲೋ ಕ್ರಿಯೇಟ್ ಮಾಡಿದೆ ಇಂಡೆಕ್ಸ್ ಚಾರ್ಟಲ್ಲಿ. ಸೊ ಇವತ್ತಿನ ಟ್ರೇಡ್ನ ಲಾಜಿಕ್ ಮತ್ತು ರೀಸನ್ ಏನಿತ್ತು ಅಂತಂದರೆ, ಬೇಸಿಕಲಿ ನೀವು ನೋಡಿದ್ರೆ ನನ್ನ ಮೆಜಾರಿಟಿ ಆಫ್ ದ ಟೈಮ್ಸ್ ಹೇಳ್ತೀನಿ, ಮಾರ್ಕೆಟ್ನಲ್ಲಿ ನಾವು ಟ್ರೇಡ್ ಮಾಡುವಾಗ ಚಾರ್ಟನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಸಿಂಪಲಾಗಿ ಟ್ರೇಡ್ಸನ್ನು ಮಾಡಬೇಕು ಅಂತ. ಸೊ ಸಿಂಪಲಾಗಿ ನೋಡೋದಾದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನೋಡ್ತೀನಿ. ಸೊ ನಿಫ್ಟಿಯಲ್ಲಿ ಈಗ ಡೈಲಿ ಚಾರ್ಟಿಂದ ನಾವೇನು ಮಾಡೋಣ, ಬೇಸಿಕ್ಕಾಗಿ 1 ಅವರ್ ಚಾರ್ಟ್ಗೆ ಹೋಗೋಣ. ಸೊ 1 ಅವರ್ ಚಾರ್ಟಿಗೆ ಹೋಗೋದ್ರಿಂದ ನಿಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಆ್ಯಸ್ ಯೂಶ್ವಲ್ ನಾವೇನು ಅಟ್ ಪ್ರೆಸೆಂಟ್ ಟ್ರೆಂಡ್ ಏನಿದೆ ನಿಮಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಫ್ಟಿ ಈಗ ನೀವು ನೋಡ್ಬೋದು, ಆ್ಯಸ್ ಯೂಶ್ವಲ್ ಸ್ವಿಂಗ್ ಲೋಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಕೆಳಗೆ ಬರ್ತಾಯಿದೆ. ಆದರೆ ಇವತ್ತು ಸ್ಪೆಷಲಿ ನಿಫ್ಟಿ ಆಲ್ಮೋಸ್ಟ್ ಅರೌಂಡ್ 400 ಪಾಯಿಂಟ್ಸ್ ಗ್ಯಾಪ್ ಡೌನನ್ನು ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್ ಓಪನ್ ಆಯಿತು. ಸೊ ಗ್ಯಾಪ್ ಡೌನನ್ನು ಕ್ರಿಯೇಟ್ ಮಾಡಿದಾದಮೇಲೆ ನಾನು ಇವತ್ತಿನ ಟ್ರೇಡ್ನ ಲಾಜಿಕ್ ಏನು ಅಂತಂದರೆ, ಇಂಪಾರ್ಟೆಂಟ್ ಸಪೋರ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾಯಿತ್ತು ನಿಫ್ಟಿ. ಸೊ ಆ ಇಂಪಾರ್ಟೆಂಟ್ ಸಪೋರ್ಟ್ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಿದೆ ಅಂತಂದರೆ, ವೆರಿ ಸಿಂಪಲ್, ಒಂದು ಸೈಕಾಲಜಿಕಲ್ ನಂಬರ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನಾನು ಫ್ಯೂಚರಲ್ಲಿ ಹೋಗ್ತಾ ನಿಮಗೆ ಸೈಕಾಲಜಿಕಲ್ ನಂಬರ್ ಅಂದರೆ ಏನು ಅನ್ನೋದನ್ನು ನಾನು ಫ್ಯೂಚರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ನೋಡಿದ್ರೆ 15,800 ಒಂದು ನಿಮಗೆ ರೌಂಡ್ ನಂಬರ್ ಅಂತ ಕಾಣುತ್ತೆ. ರೌಂಡ್ ನಂಬರ್ ಅಂದರೆ ಸೈಕಾಲಜಿಕಲ್ ನಂಬರ್ ಅಂತ. ಸೊ 15,800 ಲೆವೆಲಲ್ಲಿ ಮಾರ್ಕೆಟ್ ಏನು ಮಾಡ್ತಾಯಿತ್ತು, ಸಪೋರ್ಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿತ್ತು. ಎಕ್ಸಾಂಪಲ್ ನಿಮಗೆ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಾನು ನಿಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ, ಶಾರ್ಟ್ ಟೈಮ್ ಫ್ರೇಮಲ್ಲಿ. ಸೊ ಇಲ್ಲಿ ನೋಡ್ಬೋದು ಸಣ್ಣ ರೆಡ್ ಕ್ಯಾಂಡಲ್ಗಳು ಏನು ಮಾಡ್ತಾಯಿತ್ತು, ನೆಕ್ಸ್ಟ್ ನಾವು ಮೂಮೆಂಟನ್ನು ಚೇಂಜ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮಾರ್ಕೆಟ್ ಏನು ಮಾಡ್ತಿದೆ, ಕ್ರಿಯೇಟ್ ಮಾಡಿ ತೋರಿಸ್ತಾ ಇದೆ. ಸೊ ಫಸ್ಟ್ ಟೈಮ್ ಏನು ಮಾಡ್ತು, ಈ ಒಂದು ಪುಲ್ ಬ್ಯಾಕ್ ಯಾವಾಗ ಗ್ಯಾಪ್ ಡೌನ್ ಆಗಿ ಮತ್ತೆ ಕೆಳಗೆ ಬಂದು ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಮಾಡ್ತು, ಅಲ್ಲಿಂದ ನಿಫ್ಟಿ ಒಂದು ಸಣ್ಣ ಪುಲ್ ಬ್ಯಾಕನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತಾಯಿತ್ತು. ಸೊ ಇದನ್ನು ನಾನೇನು ಮಾಡಿದೆ ಅಂತಂದರೆ ನೋಡಿಕೊಂಡು, ಸೊ ನಿಫ್ಟಿ ಒಂದು ಸಪೋರ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾಯಿದೆ ಅಂತ ಗೊತ್ತಾಗಿದ್ದಾದಮೇಲೆ ಇವತ್ತು ನಾನು ನಿಫ್ಟಿಯಲ್ಲಿ ಬೈ ಟ್ರೇಡ್ ಅಂದರೆ ಬುಲ್ಲಿಶ್ ಟ್ರೇಡ್ನ ತೊಗೊಂಡಿದ್ದೆ. ಸೊ ಬುಲ್ಲಿಶ್ ಟ್ರೇಡನ್ನು ತೊಗೊಂಡು ಇವತ್ತು ಆಲ್ಮೋಸ್ಟ್ ಆಲ್ 1:1.5 ಅಂದರೆ ನಮ್ಮ ಸ್ಟಾಪ್ ಲಾಸ್ ಬಂದು 1 ರೇಷಿಯೋನಲ್ಲಿ ಮತ್ತು ನನ್ನ ರಿವಾರ್ಡ್ ಬಂದು 1:1.5 ರೇಷಿಯೋನಲ್ಲಿ ನಾನಿವತ್ತು ಟ್ರೇಡ್ನ ಅಚೀವ್ ಮಾಡಿದ್ದೀನಿ. ಸೊ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಮತ್ತು ಯಾವ ಲೆವೆಲ್ಸಲ್ಲಿ ಟ್ರೇಡ್ ಮಾಡಿದೆ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ನಿಫ್ಟಿ ಈ ಒಂದು
ಬಿಗ್ ಗ್ರೀನ್ ಕ್ಯಾಂಡಲ್ ಮಾಡಿದ ಆದಮೇಲೆ ಒಂದು ರೆಡ್ ಹಾಲ್ಟ್ ಕ್ಯಾಂಡಲ್ನ ಮಾಡುತ್ತೆ. ಸೊ ಈ ಹಾಲ್ಟ್ ಕ್ಯಾಂಡಲಲ್ಲಿ ನಾನೇನು ಮಾಡ್ತೀನಿ, 15 ಮಿನಿಟ್ಸಿಂದ ಶಾರ್ಟ್ ಟೈಮ್ ಫ್ರೇಮ್ ಅಂದರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗಿ ಮಾರ್ಕೆಟ್ ಯಾವಾಗ ಮತ್ತೆ ಅಲ್ಲಿಂದ ಬುಲ್ಲಿಶ್ನೆಸ್ನ ತೋರಿಸುತ್ತೋ ಅಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಈ ಝೋನ್ಗಳಲ್ಲಿ ನಾನೇನು ಮಾಡಿದೆ, ಬೈ ಮಾಡಿದೆ. ಸೊ ನಾನಿವಾಗ ನನ್ನ ಆರ್ಡ್ರ್ ಬುಕ್ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ನಿಫ್ಟಿ 15,860.80ನಲ್ಲಿ ಮಾರ್ನಿಂಗ್ 11 o'clockಗೆ ನನ್ನ ಒಂದು ಬೈ ಆರ್ಡರ್ ಕ್ರಿಯೇಟ್ ಆಗಿದೆ. ಸೊ ನಾನೀಗ ನಿಫ್ಟಿ ಫ್ಯೂಚರ್ಸಲ್ಲಿ ತೋರಿಸ್ತೀನಿ. ಸೊ 15,860. ಹಾಂ, ಸೊ 15,860 ಲೆವೆಲಲ್ಲಿ ನಾನೇನು ಮಾಡಿದೆ, ನಿಫ್ಟಿ ಮತ್ತೆ ಬುಲ್ಲಿಶ್ ಆಗುತ್ತೆ ಅಂತ ಒಂದು ಬುಲ್ಲಿಶ್ ಟ್ರೇಡನ್ನು ತೊಗೊಂಡೆ. ಸೊ ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ ಬಂದು 15,820ನಲ್ಲಿತ್ತು. ಅಂದರೆ ಈ ಕ್ಯಾಂಡಲ್ನ ಕೆಳಗಡೆ ಇಲ್ಲಿ. ಸೊ ನಾನು ಅಚೀವ್ ಮಾಡಿದಂಥ ಟಾರ್ಗೆಟ್ ಬಂದು 15,918. ಸೊ ಈ ಒಂದು ಟಾರ್ಗೆಟನ್ನು ನಾನು ಇವತ್ತು ಅಚೀವ್ ಮಾಡಿದ್ದೀನಿ. ಸೊ ಈ ಟಾರ್ಗೆಟ್ ಇಡೋದಕ್ಕೆ ಮೊದಲನೇ ರೀಸನ್ ಏನು ಅಂತಂದರೆ, ನಾವು ತೊಗೊಂಡಿರೋವಂಥ ಒಂದು ರಿಸ್ಕ್ ಲೆವೆಲ್ ಏನಿರುತ್ತೆ, ಅಟ್ಲೀಸ್ಟ್ ಆ ರಿಸ್ಕ್ ಲೆವೆಲನ್ನು ನಾವು ಏನು ಮಾಡಬೇಕು, ಪ್ರತಿ ಟ್ರೇಡಲ್ಲೂ ರೀಚ್ ಮಾಡಬೇಕು. ಇನ್ ಕೇಸ್ ಅದರ ಅರ್ಥ ಏನು ಅಂತಂದರೆ, ನಾವು ಒಂದು 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಳ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ 40 ಪಾಯಿಂಟ್ಸ್ ಟಾರ್ಗೆಟ್ಸನ್ನು ನಾವೇನು ಮಾಡಬೇಕು, ಇಟ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ನಾನು 40 ಪಾಯಿಂಟ್ಸ್ ಟಾರ್ಗೆಟ್ಸನ್ನು ಇಟ್ಕೊಂಡು ಇವತ್ತು ಅರೌಂಡ್ 57 ಪಾಯಿಂಟ್ಸ್ ಪ್ರಾಫಿಟನ್ನು ಮಾಡಿದ್ದೀನಿ. ಸೊ ಆ ಒಂದು ಲೈವ್ ಟ್ರೇಡನ್ನು ನಾನು ಈಗ ನೆಕ್ಸ್ಟ್ ನಾನು ಬರೋವಂಥ ಇದರಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ಮೇಲೆ ನಾಳೆಯಿಂದ ಕೂಡ ಎವ್ರಿ ಡೇ ನಿಮಗೆ ಲೈವ್ ಟ್ರೇಡ್ ವಿಡಿಯೋಸ್ ಬರ್ತಾ ಇರುತ್ತೆ, ಎಜುಕೇಷನಲ್ ಕಾಂಟೆಂಟ್ಸ್ ಬರ್ತಾ ಇರುತ್ತೆ. ಟ್ರೇಡ್ ಯಾವ ರೀತಿ ಮಾಡೋದು, ಟ್ರೇಡ್ ತೊಗೊಳೋಕ್ಕೂ ಮುಂಚೆ ಯಾವ ಥರ ಎಲ್ಲ ಆಸ್ಪೆಕ್ಟ್ಗಳನ್ನ ಕಂಡೀಷನ್ಗಳನ್ನ ನಾವು ಅಪ್ಲೈ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ನಾನು ಹೋಗ್ತಾ ಎಲ್ಲ ಪ್ರತಿಯೊಂದು ವಿಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರೂ ವಿಡಿಯೋಸನ್ನು ನೋಡಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತಾರೋ ಅವ್ರಿಗೆಲ್ರಿಗೂ ನಮ್ಮ ಚಾನಲ್ನ ಪ್ರಮೋಟ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.